ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಎಸ್ ವೀಕ್ಷಕರೇ, ಇವತ್ತಿನ ಒಂದು ದೊಡ್ಡ ಸುದ್ದಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಈ ದೆಹಲಿ ಭೇಟಿಯ ಕುರಿತಂತೆ ಹಲವಾರು ಊಹಾಪೋಹಗಳು, ಕಥೆಗಳು ಹುಟ್ಕೊಳ್ತಾ ಇವೆ. ದಿಢೀರನೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರತಕ್ಕಂತಹ ಹಿನ್ನೆಲೆ ಏನು, ಏನೆಲ್ಲ ಬೆಳವಣಿಗೆಗಳು ದೆಹಲಿ ಮಟ್ಟದಲ್ಲಿ ನಡೆಯಬಹುದು ಮತ್ತು ರಾಜ್ಯ ರಾಜಕಾರಣದಲ್ಲಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುವಂತಹ ಬದಲಾವಣೆಗಳು ಏನು ಅನ್ನುವಂಥ ಚರ್ಚೆ ಈಗ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ಒಂದಷ್ಟು ಮಾಹಿತಿಗಳು ನಿನ್ನೆಯ ರಾತ್ರಿಯ ಮೀಟಿಂಗ್ನಲ್ಲಿ ಹೊರಗಡೆ ಬಂದಿದೆ ಅನ್ನುವಂಥದ್ದು. ಡಿ.ಕೆ. ಬೆಂಬಲಿಗರು ನಿನ್ನೆ ರಾತ್ರಿ ಸೇರ್ಕೊಂಡು ಏನೆಲ್ಲ ಬೆಂಬಲಿಗ ಶಾಸಕರು ಒಂದು ಮೀಟಿಂಗ್ ಅನ್ನು ಮಾಡಿದ್ರು ಮತ್ತು ಅದರಲ್ಲಿ ಹೊರಬಂದಿರತಕ್ಕಂತಹ ಔಟ್ಕಮ್ ಏನು ಅನ್ನುವಂಥ ಒಂದು ಮಾತು ಈಗ ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ನಿನ್ನೆಯಿಂದ ಸುಂಟರ ಗಾಳಿಯಂತೆ ಎದ್ದು ನಿಂತಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ದೆಹಲಿಯ ಭೇಟಿ ಇವತ್ತು ಮತ್ತಷ್ಟು ರೆಕ್ಕೆ ಪುಕ್ಕಗಳನ್ನ ಕಟ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ನಿನ್ನೆಯಷ್ಟೇ ತಮ್ಮಲ್ಲೇ ಒಂದು ಪ್ರತ್ಯೇಕ ರಹಸ್ಯ ಸಭೆಯನ್ನ ನಡೆಸಿ ಮಾತುಕತೆಯನ್ನ ಆಡ್ಕೊಂಡಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿ ಏನಿದೆ ಅದಕ್ಕೆ ಮತ್ತಷ್ಟು ಮೆರುಗನ್ನ ಮತ್ತು ಬೇರೆ ಬೇರೆ ರೀತಿಯ ಒಂದು ರಂಗನ್ನ ತುಂಬ್ತಾ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಹೇಳಿ ಕೇಳಿ ಇವತ್ತು ಅವರು ಅಸ್ಸಾಂ ಚುನಾವಣೆಯ ಒಂದು ಏನು ಪೂರ್ವಭಾವಿ ಸಭೆ ಇದೆ, ಅವರು ಚುನಾವಣಾ ವೀಕ್ಷಕರು ಕೂಡ ಆಗಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ನಡೆಯಲಿದೆ. ಹಾಗಾಗಿ ಈ ಚುನಾವಣಾ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಹೋಗ್ತಿದ್ದಾರೆ ಅನ್ನುವಂಥದ್ದು ಒಂದು ಮಾತು. ಇನ್ನೊಂದು, ತಮ್ಮ ಜಲಸಂಪನ್ಮೂಲ ಸಚಿವ ಒಂದು ಇಲಾಖೆಯ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಇಲಾಖೆಯ ಅಧಿಕಾರಿಗಳೊಂದಿಗೆ ಮತ್ತು ಸಚಿವರೊಂದಿಗೆ ಮಾತುಕತೆ ಆಡಲಿಕ್ಕೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಎರಡನೆಯ ನೇರ ಕಾರಣ. ಆದರೆ ಮೂರನೇ ಕಾರಣ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಅದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು ಮತ್ತು ಈ ಒಂದು ಕುರ್ಚಿ ಒಂದು ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಈ ಕುರಿತಂತೆ ತಮ್ಮದೇ ಆಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ಒಂದು ಒಳಸುಳಿಗಳನ್ನ, ಒಳನೋಟಗಳನ್ನ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಬೆಂಬಲಿಗರ ಪ್ರಕಾರ ಡಿ.ಕೆ. ಬಾಸ್ ಈ ಬಾರಿ ಒಂದು ಬಜೆಟ್ ಅನ್ನ ಮಂಡಿಸ್ತಾರೆ ಅನ್ನುವಂತ ಮಾಹಿತಿಗಳು ಸ್ವತಃ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರ ಆಪ್ತರಿಂದಲೇ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಈ ಭೇಟಿ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ. ಈ ಕುರಿತಂತೆ ಈಗಾಗಲೇ ಇಕ್ಬಾಲ್ ಹುಸೇನ್ ಇದರಲ್ಲ, ರಾಮನಗರದ ಶಾಸಕರು, ಅವರು ವಾಚಾಮಗೋಚರವಾಗಿ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಹೈಕಮಾಂಡ್ ವಿರುದ್ಧವೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಯತೀಂದ್ರ ಇದ್ದಾರೆ, ಯತೀಂದ್ರ ಅವರ ಹೇಳಿಕೆಗಳ ವಿರುದ್ಧವೂ ಕೂಡ ಅವರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಯತೀಂದ್ರ ವಿರುದ್ಧ ಇನ್ನೂ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಒಂದು ಇಕ್ಬಾಲ್ ಹುಸೇನ್ ಮಾಡಿರತಕ್ಕಂಥದ್ದು. ಇದು ಜೊತೆಗೆ ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ರೆಡಿ ಇದ್ದಾರೆ. ಆ ಪಟ್ಟಿಯನ್ನ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾತು ಕೂಡ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಗಮನ ಹರಿಸಬೇಕಾಗಿದೆ. ಹಾಗಾಗಿ ಒಂದು ಮಾತನ್ನ ಹೇಳ್ತಾರೆ ಅವರು, ಸಿದ್ದರಾಮಯ್ಯನವರ ಮೇಲೇನೆ ಅವರು ಕೈ ತೋರಿಸಿ, ಬೆರಳು ತೋರಿಸಿ ಮಾತನಾಡ್ತಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂತಹ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರದ ವಿಚಾರ ಬಂದಾಗ ಯಾಕೆ ಮೌನವಾಗಿಬಿಡ್ತಾರೆ? ಸಾಮಾಜಿಕ ನ್ಯಾಯ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಬೇಕು ಅನ್ನೋದಕ್ಕೆ ಅಪ್ಲೈ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಜೊತೆಗೆ ಬಾಲಕೃಷ್ಣ ಕೂಡ, ಮಾಗಡಿಯ ಶಾಸಕರು, ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ. ಆದ್ರೆ ಈ ಒಂದು ಬಾಲಕೃಷ್ಣ ಆಗ್ಲಿ ಅಥವಾ ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಆಗಿರ್ಲಿ ಅಥವಾ ರಾಮನಗರದ ಇಕ್ಬಾಲ್ ಹುಸೇನ್ ಆಗಿರ್ಲಿ, ಅವರೆಲ್ಲರಿಗೂ ಕೂಡ ಸತೀಶ್ ಜಾರಕಿಹೊಳಿ ಒಂದು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಅವ್ರು ಹೇಳುವಂಥದ್ದು, ಸತೀಶ್ ಜಾರಕಿಹೊಳಿ 70 ಇದ್ದಾರೆ, 80 ಇದ್ದಾರೆ, 90 ಜನ ಶಾಸಕರಿದ್ದಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಅಧಿಕಾರ ಸಿಗುತ್ತೆ, ಅವರು ಅಧಿಕಾರವನ್ನ ನಡೆಸ್ತಾರೆ ಅನ್ನುವಂಥ ಮಾತು ಹೇಳಿರ್ತಕ್ಕಂಥದ್ದು. ಸಮರ್ಥರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಪದವನ್ನ ಸತೀಶ್ ಜಾರಕಿಹೊಳಿ ಬಳಸ್ತಾರೆ. ಅಂದ್ರೆ ಸಮರ್ಥರು ಅಂದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಾತಿನಲ್ಲಿ ಯಾರು ಅನ್ನುವಂಥದ್ದು, ಅದು ಸಿದ್ದರಾಮಯ್ಯನವರ ಅಥವಾ ಡಿ.ಕೆ. ಶಿವಕುಮಾರ ಅನ್ನುವಂಥದ್ದು, ಅವರು ಯಾರ ಬೆಂಬಲಕ್ಕೆ ಇದ್ದಾರೆ ಅನ್ನೋದ್ರ ಮೂಲಕನೇ ನಾವು ಅರ್ಥ ಮಾಡ್ಕೋಬೇಕಿದೆ ಅಲ್ವಾ.
ಎಸ್ ವೀಕ್ಷಕರೇ, ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಭೇಟಿ ಏನೆಲ್ಲ ಪರಿಣಾಮಗಳನ್ನ ತರಬಹುದು ಅನ್ನುವಂಥ ಒಂದು ಬಹುದೊಡ್ಡ ಚರ್ಚೆಯನ್ನು ಹುಟ್ಟುಹಾಕುವಂಥದ್ದು. ಈಗಾಗಲೇ ಸ್ವತಃ ರಾಹುಲ್ ಗಾಂಧಿ ಅವರು ಟೈಮ್ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ 1-to-1 ಭೇಟಿ ಮಾಡಲಿಕ್ಕೆ ಮಾತಾಡ್ಲಿಕ್ಕೆ ಕೇವಲ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಿ ಅವರು ಬರ್ತಾರೆ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ. ರಾಹುಲ್ ಗಾಂಧಿ ಟೈಮ್ ಕೊಟ್ಟಿಲ್ಲ. ಇದಲ್ಲದೆ ಡಿ ಕೆ ಅಲ್ಲಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಲಿ ಅಥವಾ ಅಂಬಿಕಾ ಸೋನಿ ಅವರಾಗಿರ್ಲಿ, ಸೋನಿಯಾ ಗಾಂಧಿ ಅವರ ಗೆಳತಿ, ಅವರೆಲ್ಲರೂ ಕೂಡ ಭೇಟಿ ಮಾಡಿ ಬರ್ತಾರೆ. ಆದ್ರೆ ರಾಹುಲ್ ಗಾಂಧಿ ಟೈಮ್ ಕೊಟ್ಟಿಲ್ಲ ಅನ್ನೋಂಥದ್ದು. ಇದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಸಿದ್ದರಾಮಯ್ಯನವರು ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ರೂಪಿಸಿಕೊಂಡು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅವರು ನಿರತರಾಗಿದ್ದಾರೆ. ಮತ್ತು ಬಜೆಟ್ಗಿಂತ ಮುಂಚೆ ಯಾವುದೇ ಮುಖ್ಯಮಂತ್ರಿಯ ಬದಲಾವಣೆ ಆಗುವಂಥದ್ದು ಸಾಧ್ಯನೇ ಇಲ್ಲ. ಆದ್ರೆ ಡಿ ಕೆ ಬೆಂಬಲಿಗರು ಹೇಳುವಂಥದ್ದೇನು, ನಮ್ಮ ಡಿ ಕೆ ಬಾಸ್ ಬಜೆಟ್ ಮಂಡಿಸ್ತಾರೆ ಅನ್ನುವಂಥ ಮಾತುಗಳು ಹೇಳ್ತಿದ್ದಾರೆ ಅನ್ನುವಂಥದ್ದು ಅವರ ಬೆಂಬಲಿಗರಿಂದಲೇ ಈಗ ಕೇಳಿ ಬರ್ತಿದೆ. ಎಸ್ ವೀಕ್ಷಕರೇ, ಈ ಕುರಿತಂತೆ ಸ್ವತಃ ಸಿದ್ದರಾಮಯ್ಯನವರು ನಿನ್ನೆ ದಾವಣಗೆರೆಯಲ್ಲಿ ಒಂದು ಕಟುವಾದ ಮಾತುಗಳಲ್ಲಿ ಹೇಳಿದ್ದಾರೆ. ಈ ಒಂದು ಅಧಿಕಾರ ಹಸ್ತಾಂತರ ಕುರಿತಂತೆ ಮತ್ತು ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿಗೆ ಕುರಿತಂತೆ ಅವರು ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿಲ್ಲ. ಯಾರು ಈ ಬಗ್ಗೆ ಮಾತನಾಡಿದಾರೋ ಅವ್ರನ್ನೇ ಕೇಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇತ್ತ ಕಡೆ ಡಿ ಕೆ ಸುರೇಶ್ ಶಾಸಕರನ್ನ ಕಲೆ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಆ ಕೆಲಸದಲ್ಲಿ ಸಾಕಷ್ಟು ಯಶಸ್ವಿಯೂ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಈ ಒಂದು ಬೆಳವಣಿಗೆಗೆ ಇನ್ನಷ್ಟು ರೆಕ್ಕೆ ಪುಕ್ಕವನ್ನ ಕಟ್ತಾ ಇದೆ. ಏನೇ ಆಗಲಿ, ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದ್ರೆ ಏನು ಇವತ್ತಿರ್ತಕ್ಕಂಥ ಜಲಸಂಪನ್ಮೂಲ ಒಂದು ಇಲಾಖೆಯ ಬಜೆಟ್ ಪೂರ್ವ ಸಭೆಯನ್ನು ಕೂಡ ನಾನು ಬಿಟ್ಟು ಹೋಗ್ತಾ ಇರೋದಕ್ಕೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ, ನಾನು ಅವ್ರಿಗೆ ಹೋಗಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ಡಿ ಕೆ ಹೇಳಿರೋ ಬೆನ್ನ ಹಿಂದೆ ಅಲ್ಲಿ ದೆಹಲಿಯಲ್ಲಿ ಯಾವ ಮಟ್ಟದ ರಾಜಕಾರಣ ನಡೆಯಬಹುದು, ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಬಜೆಟ್ ಮಂಡಿಸ್ತಾರಾ ಅಥವಾ ಮುಂದಿನ ಬಜೆಟ್ಗೆ ತಯಾರಿ ಮಾಡ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆಗಳಿಗೆ ಶೀಘ್ರವೇ ಉತ್ತರ ಸಿಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.